ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಮೆಟ್ರೋದಲ್ಲಿ ಹೊರಟಿದ್ದೆ ಲಾಲ್ಬಾಗ್ ಫ್ಲವರ್ ಶೋಗೆ. ಲಾಲ್ಬಾಗ್ ಫ್ಲವರ್ ಶೋ ಹೇಗಿದೆ, ಏನೇನಿದೆ ಅಂತ ತೋರಿಸ್ತಿದ್ವಿ ಈ ವಿಡಿಯೋದಲ್ಲಿ. ಬನ್ನಿ, ಹೊರಟ್ವಿ. ನಾವು ಹೋದಾಗ 10-11 ಗಂಟೆ ಆಗಿತ್ತು. 11 ಗಂಟೆ ಆದಾಗ ಜನ ಕ್ರೌಡ್ ಕಡಿಮೆ ಇತ್ತು. ನೋಡಿ, ಕ್ರೌಡ್ ಇಷ್ಟು ಕಡಿಮೆ ಇದೆ. ಆಮೇಲೆ ಹೋಗ್ತಾ 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 ಫುಲ್ಲು ಕ್ರೌಡ್ ಆಗೋಯ್ತು. ಎಷ್ಟು ಕ್ರೌಡ್ ಅಂತ ಅಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಆಯಿತು. ನಿಧಾನಕ್ಕೆ ಓದಿ ಫೋಟೋಸ್ ಎಲ್ಲ ತೊಗೊಂಡು ಫೋಟೋಶೂಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಹೋಗ್ತಾ 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 ಗಾಜಿನ ಮನೆ ಅಂತ ಬರುತ್ತೆ. ಮೇನ್ ಫ್ಲವರ್ ಶೋ ಇರೋದೇ ಅಲ್ಲಿ. ಆ ಜಾಗದಲ್ಲಿ ಯಾವ ರೀತಿ ಕ್ಲೌಡ್ ಆಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇವತ್ತು ರಜೆ ಇರೋದಕ್ಕೂ ಅದಕ್ಕೂ ಎಷ್ಟು ಜನ ಇದ್ದರು ಅಂತಂದರೆ ಲಾಲ್ಬಾಗಲ್ಲಿ ಹೇಳೋಕ್ಕೆ ಅಸಾಧ್ಯ. ಡಿಂಪು ಅಂತೂ ಫುಲ್ ಖುಷಿ. ನನ್ನ ಫ್ಲವರ್ ಬೇಕು, ನಂಗೆ ಆ ಫ್ಲವರ್ ಕೊಡಿಸು ಅಂತ ಕೇಳಿದಳಪ್ಪ. ನಾಳೆ ಕೊಡಲ್ವಲ್ಲ ಫ್ಲವರ್ ಅವರು. ಅದನ್ನು ನಿಂತ್ಕೊಂಡು ನೋಡ್ತಿದ್ದಾಳೆ. ನಮಗೂ ಇವತ್ತು ರಜೆ ಇತ್ತು ಇಬ್ರಿಗೂ. ಹಾಗಾಗಿ ಹೊರಗಡೆ ಕರ್ಕೊಂಡೋಗೋಣ, ಡಿಂಪುಗೆ ಟೈಮ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದ್ವಿ ಲಾಲ್ಬಾಗ್ಗೆ. ಬಟ್ ಹೋಗ್ಬೇಕಾದ್ರೆ ಜನ ಇಲ್ಲ, ಕಡಿಮೆ ಇದ್ದಾರೆ ಅಂದ್ಕೊಂಡು ಹೋದ್ವಿ. ಒಳಗಡೆ ಹೋದ್ಮೇಲೆ ಅಂತೂ ಉಸಿರಾಡೋಕ್ಕೂ ಕಷ್ಟ ಆಗೋಯ್ತು, ಅಷ್ಟು ಕ್ಲೌಡ್ ಆಗೋಯ್ತು. ನಾವು 11 ಗಂಟೆಗೆ ಹೋಗಿತ್ತು, ಪರವಾಗಿಲ್ಲ. ಸ್ವಲ್ಪ ಲೇಟಾಗಿದ್ದರೆ ನಾವು ಕ್ಯೂವಲ್ಲಿ ನಿಲ್ಲಬೇಕಿತ್ತು. ನಾವು ರಿಟರ್ನ್ ಬರ್ಬೇಕಾದ್ರೆ ಜನ ನೋಡಿದ್ವಿ, ಫುಲ್ಲೆಲ್ಲ ಕ್ಯೂವಲ್ಲಿ ನಿಂತಿದ್ರು. ಆಮೇಲೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋದ್ವಿ. ಐಸ್ ಕ್ರೀಮ್ ತೊಗೊಂಡ್ವಿ. ಏನೇ ಆಗಲಿ ತಿನ್ನೋಕ್ಕೇನಾದ್ರು ಬೇಕು ಅಂದರೆ ಹೊರಗಡೆಯೇ ತೊಗೊಂಡೋಗ್ಬೇಕು, ಒಳಗಡೆ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು. 20 ರೂಪಾಯಿ ಐಸ್ ಕ್ರೀಮ್ ಕೂಡ 150 ರೂಪಾಯಿ ಹೇಳ್ತಾರೆ. ಬಟ್ ಏನು ಮಾಡೋಣ, ಕೇಳಿದ್ವಲ್ಲ ಅಂತ ತೊಗೊಂಡ್ವಿ. ಆಮೇಲೆ ಬಂದಿಲ್ಲಿ ನೋಡ್ರಿ, ಡಿಂಪು ವಾಪಸ್ ಸ್ವಿಮ್ಮಿಂಗ್ ಪೂಲ್ ನೋಡಪ್ಪ, ಬಾರಪ್ಪ ಇಳಿಯೋಣ ಅಂತ ಹೇಳ್ತಾಳೆ ರಪ್ಪಂಗೆ. ಅದನ್ನು ನೋಡಿದ್ದಾಯಿತು. ಸರಿ ಬಾ ಹೋಗೋಣ ಅಂತ ಅನ್ಲೋರಪ್ಪಂಗೆ. ಹಂಗೆ ಹೋಗಿ ಮುಂದೆ ಹೋಗಿ ಫೋಟೋಸ್ ತಗೊಂಡು ಸ್ವಲ್ಪ ಫ್ಲವರ್ ಹತ್ರ ಕರ್ಕೊಂಡು ಬಂದು ಡಿಂಪುದ ಫೋಟೋ ಶೂಟ್ ಮಾಡಿ ಅವಳಿಗೆ ಪಾಪ್ಕಾರ್ನ್ ಕೊಡಿಸಿದ್ವಿ. ಪಾಪ್ಕಾರ್ನಲ್ಲಿ ನಾವು ತಿನ್ಬಿಡ್ತೀವೋ ಅಂತ ಪಾಪ್ಕಾರ್ನ್ ಕೊಡ್ತಾನೆ ಇಲ್ಲ ಅವಳು. ಆಮೇಲೆ ಹಂಗೆ ಹೇಳಿ ಫೈನಲಿ ಪಾಪನ್ ಕೊಡಮ್ಮ, ನಾವು ತಿನ್ನಲ್ಲ ಅಂತ ಇಸ್ಕೊಂಡು ಫೋಟೋ ಶೂಟ್ ಮಾಡಿದ್ದಾಯಿತು. ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ. ಫೋಟೋಸ್ ಹೆಂಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಅದು ಆನೆ ಇದೆಯಲ್ಲ, ಇದು ಮರದಲ್ಲಿ ಮಾಡಿರೋದು. ಗಾಜಿನ ಮನೆ ಎಂಟ್ರೆನ್ಸಲ್ಲಿರುತ್ತದು. ಆಯಿತು, ಗಾಜಿನ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ. ಎಂಟ್ರಿ ಹಿಂಗಿರುತ್ತೆ. ರಶ್ ಅಂದರೆ ಎಷ್ಟು ರಶ್ ಅಂದರೆ ಪೊಲೀಸ್ನವರೆಲ್ಲ ಹೋಗಿ 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 ಅಂತ ಹೇಳ್ತಾನೆ ಇದ್ದಾರೆ. ಅಷ್ಟು ಸಖತ್ ರಶ್. ವೀಡಿಯೋ ಮಾಡೋಕ್ಕೆ ಕೂಡ ಆಗಲಿಲ್ಲ ಮುಂದೆ ಹೋಗೋಕ್ಕೆ. ಸೊ ಹಿಂದೆನೇ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಫ್ಲವರ್ಸ್ ಎಲ್ಲ ಮಾತ್ರ ಸಖತ್ತಾಗಿತ್ತು ನೋಡೋಕ್ಕೆ. ಅಲ್ಲಿ ಡಿಂಪು ಫೋಟೋ ತೆಗೋಣ ಅಂದರೆ ಎಲ್ಲ ಜನ ತುಳ್ಕೊಂಡೋಗ್ಬಿಡ್ತಾರೋ ಅಂತ ಭಯ. ಹಂಗಾಗಿ ಡಿಂಪುನ ಕೇಳೋಕೆ ಇಳಿಸೇ ಇಲ್ಲ.
ಎಷ್ಟು ರಶ್ ಅಂತ ಅಂದರೆ ಅಲ್ಲಿಂದ ಮುಂದೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ರಶ್ಶು. ಚೆನ್ನಾಗಿದೆಯಲ್ಲ, ಫುಲ್ಲೆಲ್ಲ ಫ್ಲವರಲ್ಲಿ ಮಾಡಿರೋದು. ಆ್ಯಂಡ್ ಏನಂತಂದರೆ ಅದು ಬಾಡ್ದಂಗೆ ಸ್ಪ್ರೇ ಕೂಡ ಆಗ್ತಾಯಿದೆ ಅಲ್ಲಿ, ವಾಟರ್ ಸ್ಪ್ರೇ. ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಜನ ಅಂತೂ ಭಯಂಕರ ರಶ್ ಇದೆ. ಹೋಗಬೇಕು ಅಂತಂದರೆ, ನೀವೇನಾದರೂ ಫ್ಲವರ್ ಶೋಗೆ ಹೋಗ್ಬೇಕು ಅಂತಂದರೆ ಮುಂದಿನ ವರ್ಷ ಆಗಸ್ಟಲ್ಲಿ ನಾನು ಹೇಳೋ ಟಿಪ್ಸ್ ಏನಂದರೆ ಬೆಳಗ್ಗೆನೇ ಹೋಗ್ಬಿಡಿ, ಒಂದು 6 ಗಂಟೆಗೆ. ಬೆಳಗ್ಗೆನೇ ಹೋದರೆ ರಶ್ ಇರಲ್ಲ, ನೀಟಾಗಿ ನಿಮ್ಗೆ ಯಾವ ಫೋಟೋ ಬೇಕು ಫೋಟೋ ಎಲ್ಲ ತೊಗೊಂಡು ಶೋ ಎಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು. ನಾವು 10-11 ಗಂಟೆ ಮೇಲೆ ಹೋಗ್ತೀವಿ ಅಂದರೆ ಫುಲ್ಲು ರಶ್ ಆಗಿ ಹೋಗುತ್ತೆ. ನಮ್ಮ ಥರನೇ ಆಗುತ್ತೆ, ವೀಡಿಯೋನೂ ಮಾಡೋಕ್ಕಾಗಲ್ಲ, ಫೋಟೋನೂ ತೆಗಿಯೋಕ್ಕಾಗಲ್ಲ, ಆ ಥರ ಆಗುತ್ತೆ. ಮತ್ತು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದೀವಿ. ಆರೋಗೈತೆ ತಗೋ. ಫೋಟೋಸ್ ತೆಗಿಯೋದು ಸ್ವಲ್ಪ ಕಷ್ಟನೇ, ಫೋಟೋ ತೆಗೆಯೋದಿರಬೇಕು. ಯಾಕೆ ಅಂತ ಅಂದರೆ ನಮ್ಮನೆಯವರಂತೂ ಫೋಟೋ ತೆಗಿಯಲ್ಲ, ವೀಡಿಯೋ ಮಾಡಲ್ಲ. ಅವರು ಫೋಟೋಸ್ ತೆಗಿಯಲ್ಲ, ವೀಡಿಯೋನೂ ಮಾಡಲ್ಲ. ನಿನ್ಗೇನು ಬೇಕು ನೀನು ಮಾಡು, ನನಗೆ ಮಾತ್ರ ಹೇಳ್ಬೇಡ ಅಂತಾರೆ ಅವರು. ಸೊ ಇಷ್ಟಪಟ್ಟು ವೀಡಿಯೋ ಮಾಡಬೇಕು ನನ್ನ ಫಾಲೋವರ್ಸ್ಗೋಸ್ಕರ. ಸೊ ನೋಡಿ, ಫೈನಲ್ ಲುಕ್ ಆ ಥರ ಇತ್ತು. ಗಿಡಗಳೆಲ್ಲ ವೆರೈಟಿ ಚೆನ್ನಾಗಿದೆ ಮಾತ್ರ. ಅಲ್ಲಿ ಏನು ಗೊತ್ತಾ, ಜನಗಳು ಫೋಟೋ ತೆಗಿತಾನೆ ಇರ್ತಾರೆ. ಬೇರೆಯವ್ರ ಫೇಸ್ ಅಂತೂ ನೀಡೋದಿಲ್ಲ ಅವರು, ಹಂಗಾಗಿ ತೊಗೊಳಕ್ಕೂ ಆಗಲ್ಲ. ಮಕ್ಕಳು ಕರ್ಕೊಂಡು ಹೋಗಿರ್ತೀವಲ್ಲ, ರಿಸ್ಕ್ ತೊಗೊಳಕ್ಕಾಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ತೊಗೋಬೇಕಷ್ಟೆ. ನಾವಷ್ಟೇ ಮಾಡಿದ್ದು, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟೇ ತೊಗೊಂಡೆ, ಮುಂದೆ ಹೋಗೋಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿ ತೆಗಿತಿದ್ದಾರೆ ಏನು ಗೊತ್ತಾ, 1/4 ಗಂಟೆ ಅರ್ಧ ಗಂಟೆ ಆದರೂ ಅದೇ ಜಾಗದಲ್ಲಿ ನಿಂತಿರ್ತಾರೆ, ಫೇಸ್ ಕೊಡಲ್ಲ. ಪೊಲೀಸ್ ಬೇರೆ ಮುಂದೆ ಹೋಗಿ ಅಂತ ಇರ್ತಾರೆ. ಸೊ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಹೋಗೋಣ ಅಂದ್ಕೊಂಡ್ವಿ, ಡಿಂಪುಗೆ ಏನಾದ್ರು ಕೊಡಿಸ್ಬಿಟ್ಟು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇನು ಚೆನ್ನಾಗಿರಲಿಲ್ಲ ಫ್ಲವರ್ ಶೋ. ವೀಡಿಯೋದಲ್ಲಿ ಆಗ್ತಾರಲ್ಲ ಆ ಥರ ಎಲ್ಲ ಎಡಿಟ್ ಮಾಡಿ ಅಲ್ಲ, ಆ ಥರ ಎಲ್ಲ ಏನಿರಲ್ಲ ಫ್ಲವರ್ ಶೋ. ನಾರ್ಮಲಾಗಿ ಗಾಜಿನ ಮನೆ ಅಂತ ಏನು ಹೇಳ್ತಾರೆ ಅದರೊಳಗೆ ಸ್ವಲ್ಪ ಫ್ಲವರ್ ಶೋ ಮಾಡಿರ್ತಾರೆ ಅಷ್ಟೇ. ನಾವು ಅಂದ್ಕೊಂಡ್ವಿ ಲಾಲ್ಬಾಗ್ ಫುಲ್ ಫ್ಲವರ್ ಶೋ ಇರುತ್ತೆ ಅಂತ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇತ್ತು, ಅಲ್ಲಿ ಬೇರೆಯೇ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ. Hồi bé con đáng yêu lắm Rumi. Lại đây mẹ ôm nào. Rumi, con thật sự ổn chứ? Exit ಆಯಿತು, ಗಾಜಿನ ಮನೆ ಎಕ್ಸಿಟ್ ಆದ್ವಿ. Rumi ngày càng xa cách với mẹ rồi. ಎಕ್ಸಿಟ್ ಆದ್ವಿ. ಅಲ್ಲೇ ಸ್ವಲ್ಪ ಅಂಗಡಿಗಳು, ಫುಡ್ ಮೇಳ ಎಲ್ಲ ಇತ್ತು.
ಹೋಗಿ ನೋಡ್ಕೊಬರೋಣ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಾವು ಯಾವುದನ್ನು ಬೆಳ್ಸೋಕ್ಕಾಗಲ್ಲ ಅಂತೀವೋ ಅದನ್ನು ಯಾವ ರೀತಿ ಬೆಳೆಸ್ಬೋದು ಅಂತ ಇಲ್ಲಿ ತೋರಿಸಿದ್ದಾರೆ. ಮನೆ ಮುಂದೆ ಹಾಕಕ್ಕಂತೂ ಸಖತ್ತಾಗಿರುತ್ತದು. ಈಗ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಫ್ಲವರು. ಸಖತ್ತಾಗಿದೆ ಮನೆ ಮುಂದೆ ಬೆಳೆಸೋಕ್ಕೆ. ಏನಿಲ್ಲ, ಅದು ಪತಂಗದ ಹೂವು. ಚೆನ್ನಾಗಿದೆ ಮಾತ್ರ. ಅಲ್ಲಿಂದ ಮುಂದೆ ಹಂಗೆ ಹೋಗಿ ಸ್ಟಾಲ್ಗಳೆಲ್ಲ ನೋಡಿ, ಇವತ್ತು ತೋರಿಸ್ತಿದ್ರೆ ಸ್ಟಾಲು ಅದರಲ್ಲಿ ಏನೇನಿದೆಯಲ್ಲ ಅದೆಲ್ಲ ಬಿದಿರಲ್ಲಿ ಮಾಡಿರೋದು. ವೆನೈಟಿ ಬ್ಯಾಗ್ ಆಗಿರ್ಬೋದು, ಚಾಪೆ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಬಿದಿರಿನಲ್ಲಿ ಮಾಡಿರೋದು. ಅದೇ ತಗೊಳಕ್ಕೆ ಕೇಳಕ್ಕೆ ಹೋಗಲಿಲ್ಲ ನಾನು, ಯಾಕೆಂದರೆ ಅದು ತಗೊಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಏನೇ ಆಗಲಿ ಸ್ಟಾಲ್ ಅಂತಾರಲ್ಲ ಐಟಮ್ ತಗೊಳಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಹೊರಗಡೆಗಿಂತ 2 ಪಟ್ಟು ಜಾಸ್ತಿನೇ ಇರುತ್ತೆ ರೈಟ್ ಒಳಗಡೆ. ಸೊ ಹಂಗಾಗಿ ನೋಡ್ಬಿಟ್ಟು ಸುಮ್ಮನೆ ಬಂದ್ವಿ. ಎಲ್ಲ ಸ್ಟಾಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಸ್ಟೆಪ್ಸು, ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು. ಇನ್ನೊಂದೇನಪ್ಪ ಅಂತಂದರೆ ದೇವರಿಗೆ ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಬಾರ್ದು. ಬಾಗಿಲಿಗೂ ಕೂಡ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಬಾರ್ದು. ಇದ್ದರೆ ಒಂದು ಹೂವು ಇಡೋಣ, ಇಲ್ಲಾಂದ್ರೆ ಇಡೋಕ್ಕೆ ಹೋಗಬಾರ್ದು. ದೇವರಿಗೆ ಅದು ಒಪ್ಪಿಗೆ ಆಗಲ್ಲ. ಹಂಗೆ ಮುಂದೆ ಬಂದ್ವಿ. ಡಿಂಪು ಒಂದು ಆಟ ಸಾಮಾನು ಕೊಡಿಸಿದ್ವಿ, ಬಬಲ್ಸು. ಅದಾದಮೇಲೆ ಹಂಗೆ ಮುಂದೆ ಬಂದು ಸ್ಟಾಲ್ ನೋಡಿಕೊಂಡು ಗೊತ್ತಾ ಅವರೆಕಾಳು ಮಿಕ್ಸು ಇಲ್ಲಿ ಚೆನ್ನಾಗಿತ್ತು ಸ್ಟಾಲು. ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ವಿ, ಫ್ರೆಶ್ ಆಗಿತ್ತು. ಹಂಗಾಗಿ ಎಲ್ಲ ಸ್ವಲ್ಪ ತಗೊಂಡು ತಗೊಳಕ್ಕಿಂತ ಜಾಸ್ತಿ ತಿಂದಿದ್ದೇ ಐತೆ ಎಲ್ಲರೂ ಸೇರಿ. ಡಿಂಪುಗೆ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ, ನನಗೆ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಅಂದ್ಕೊಂಡು ಸುಮ್ಮನೆ ಮಲ್ಗೈತೆ. ಸುಮ್ಮನೆ ನಿದ್ದೆ ಮಾಡ್ತೈತೆ.